ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ರಥೋತ್ಸವದಲ್ಲಿ ಕುರಾನ್ ಪಠಣ ಮಾಡಲು ಅವಕಾಶ ನೀಡಲಾಗುವುದು. ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ಸಕಲೇಶಪುರ ಮತ್ತು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಹಿತರಕ್ಷಣಾ ವೇದಿಕೆ ವತಿಯಿಂದ ಚೆನ್ನಕೇಶವ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಮಾಡಿದರು. ಅಲ್ಲಿ ಬರುವಂಥದ್ದು ಮುಂದೆ ನಿಲ್ಲುವಂಥದ್ದು ಮತ್ತು ದೇವಸ್ಥಾನದ ಗೋಡೆ ಹತ್ರ ನಿಲ್ಲುವಂಥದ್ದು ಇದು ಯಾವುದೂ ಆಗ್ಬೋದು ಅಂತ ಮನವಿ ಮಾಡೋದು. ಆ ಮನವಿ ಬಗ್ಗೆ ಗಮನಿಸಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಲೇ ನಿಯಮದ ಪ್ರಕಾರ ಸುತ್ತ ಯಾವುದು ರಥೋತ್ಸವ ಇದು ಮಾಡುವಂಥ ಸಂದರ್ಭದಲ್ಲಿ ಹಿಂದೂಯೇತರ ಯಾರಿಗೂ ಮುಸ್ಲಿಮರಿಗೆ ಯಾರಿಗೂ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟಂತ ನಿಮ್ಮ ಇದರಲ್ಲಿ ನಿಯಮದಲ್ಲಿದೆ. ಅದಕ್ಕಾಗಿ ದಯವಿಟ್ಟು ಅದನ್ನು ಸಹ ಮಾಡಿ ಈ ಸುತ್ತಮುತ್ತ ರಥೋತ್ಸವದ ಸಮಯದಲ್ಲಿ ಮಾಡುವಂತ ಏನು ಈ ಪುರಿ ಮತ್ತೆ ಸಣ್ಣ ಸಣ್ಣ ಇದನ್ನ ವ್ಯಾಪಾರ ಯಾರು ಮಾಡಕ್ ಬರ್ತಾರೆ ಅದನ್ನ ಹಿಂದೂಗಳಿಗೆ ಕೊಡಬೇಕು, ಹಿಂದೂಗಳು ಬಿಟ್ಟು ಬೇರೆ ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಾರೆ. ಅದೊಂದು ಮನವಿ. ನಾಳಿದ್ದು 10ನೇ ತಾರೀಕಿಗೆ ಇರ್ತಕ್ಕಂತಹ ಏನು ಚೆನ್ನಕೇಶವ ಸ್ವಾಮಿ ರಥೋತ್ಸವ ಇದೆ, ಆ ರಥೋತ್ಸವ ಇಡೀ ದೇಶಕ್ಕೆ ಒಂದು ಬಹಳ ಮಾದರಿ ಮತ್ತೆ ಐತಿಹಾಸಿಕ ರಥೋತ್ಸವ. ಆ ರಥೋತ್ಸವದಲ್ಲಿ ಹಿಂದೆ ಯಾವ ಕಾರಣದಿಂದ ಗೊತ್ತಿಲ್ಲ ಒಂದು ಪದ್ಧತಿಯಿಂದ ಬಿಟ್ಟಿರ್ತಕ್ಕಂಥದ್ದು ಏನೋ ರಥದ ಎದುರುಗಡೆ ಒಂದು ಕುರಾನ್ ಪಠಣ ಮಾಡುವಂತ ಬಿಟ್ಟಂತದ್ದು ಏನು ಕಾಜಿ ಬಂದ್ಬಿಟ್ಟು ಕುರಾನ್ ಪಠಣ ಮಾಡ್ತಾರೆ. ಅದನ್ನ ಮಾಡಬಾರ್ದು ಅಂತ ಬಿಟ್ಟಿದ್ರೆ ಕಳೆದ ಹಲವಾರು ವರ್ಷಗಳಿಂದ ಮನವಿಯನ್ನು ಕೊಡ್ತಾ ಇದ್ವಿ. ಕಳೆದ 3 ವರ್ಷಗಳಿಂದ ಅದನ್ನ ಪೂರಕವಾಗಿ ಸ್ಪಂದನೆ ಮಾಡಿ ಅಲ್ಲಿ ಮಾಡದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ನೀವು ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಡಿಸಿ ಅವರು ಎಲ್ಲರೂ ಕ್ರಮ ತಗೊಳ್ತಿದ್ದಾರೆ. ಈ ವರ್ಷನೂ ಸಹ ಮಾಡಬಾರ್ದು ಅಂತ ಬಿಟ್ಟಂತೇಳಿ ದಯವಿಟ್ಟು ಅದಕ್ಕೋಸ್ಕರ ಮನವಿ ಮಾಡ್ತಾ ಇದ್ವಿ. ಮತ್ತೆ ಅವರಿಗೆ ಈಗ ಏನಂತ ಬಿಟ್ಟರೆ ರಥದ ಎದುರುಗಡೆ ಬರುವಂಥದ್ದು ಮತ್ತೆ ಈ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದ ಗೋಡೆ ಹತ್ರ ನಿಂತ್ಕೊಂಡು ಪೊಲೀಸರ ಎದುರು ನಿಂತ್ಕೊಂಡ ಸಂದರ್ಭದಲ್ಲಿ ಬೇರೆ ಭಕ್ತರುಗಳಿಗೆ ಮತ್ತೆ ಕಾರ್ಯಕರ್ತರಿಗೆ ಪ್ರಚೋದನೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಅವರಿಗೆ ಏನು ಮರ್ಯಾದೆಯನ್ನು ಮಾಡಬೇಕು ಅಂತ ಬಿಟ್ಟು ಅದನ್ನು ಮಾಡುವಂಥದ್ದು ಪದ್ಧತಿ, ಅದಕ್ಕೇನು ನಮ್ಮ ಅಭ್ಯಂತರ ಇಲ್ಲ. ಆದರೆ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಮೊನ್ನೆ ಇಲ್ಲಿ ನಡೆದಂತಹ ಶಾಂತಿ ಸಭೆಯಲ್ಲೂ ಸಹ ಇಡೀ ಬೇಲೂರಿನಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರು ಸಹ ನಾವು ಯಾವುದೇ ಕಾರಣಕ್ಕೂ ಅದನ್ನ ಇದು ಮಾಡ್ತಾ ಇಲ್ಲ, ನಮ್ದೇನು ಇದೇನಿಲ್ಲ. ಆದ್ರೆ ಅವ್ರು ಯಾವ್ದು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನ ಏನು ಹಿಂದೆ ಏನು ಮ್ಯಾನ್ಯುವಲ್ ಏನು ನಿಯಮದ ಪ್ರಕಾರ ಏನಿದೆ ಎಲ್ಲರಿಗೂ ಪೊಲೀಸರಿಂದ ಹಿಡಿದು ಬೇರೆ ಅಡ್ಡೆ ಬರುವಂತವ್ರು ಬೇರೆಯವ್ರಿಗೆ ಯಾರ್ಯಾರಿಗೆ ಏನೇನು ನೀವು ಮರ್ಯಾದೆ ಮಾಡಬೇಕು ಅಂತೀರಿ ಅದೇ ರೀತಿ ಯಥಾವತ್ತು ಇವ್ರಿಗೂ ಮಾಡಿ ಅದು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಮತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕುರಾನ್ ಪಠಣ ಆಗಬಾರ್ದು ಅಂತ ಹೇಳ್ತಕ್ಕಂಥ ತಹಶೀಲ್ದಾರ್ ಅವರಿಗೆ ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಅಧಿಕಾರಿಯವರಿಗೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮತ್ತೆ ಮಾನ್ಯ ಶಾಸಕರವರಿಗೆ ಕೊಟ್ಟು ಮನವಿಯನ್ನು ಮಾಡ್ತಿದ್ವಿ. ಯಾವುದೇ ಕಾರಣಕ್ಕೂ ಸಹ ಆ ಅನಿಷ್ಟ ಪದ್ಧತಿಯನ್ನ ಈ ವರ್ಷವೇ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮತ್ತೆ ಅವರಿಗೆ ಕೊಡುವಂತಹ ಏನು ಮರ್ಯಾದೆ ಇದೆ ಅದನ್ನ ದೇವಸ್ಥಾನದ ವತಿಯಿಂದ ಮಾಡಲಿ. ಯಾವುದೇ ಕಾರಣಕ್ಕೂ ಸಹ ಕುರಾನ್ ಪಠಣವನ್ನು ಮಾಡಬಾರ್ದು. ಅಕಸ್ಮಾತ್ ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದ್ರೆ ನೇರವಾಗಿ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಸಮಿತಿ ನೇರವಾಗಿ ಹೊಣೆ ಆಗಿರುತ್ತೆ ಅಂತ ಹೇಳಿಕೆ ಮುಂದೊಳತೆ ಇವತ್ತು ಕಂದಾಯ ಇಲಾಖೆ ಸುತ್ತೋದು ತಂದಿದೆ. ಅದನ್ನ ಯಾವುದೇ ಕಮಿಟಿ ಇಲ್ಲ. ಹಾಗಾಗಿ ತಹಶೀಲ್ದಾರ್ ಅವರಿಗೂ ಮನವಿ ಮಾಡುವಂಥದ್ದು ಏನು ಅಂತ ಕೇಳಿದ್ರೆ ನಾಳೆ ನಡೆಯುವಂತಹ ಏನು ರಥೋತ್ಸವ ಇದೆ ಆ ರಥೋತ್ಸವದಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಏನು ಇವತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರ್ತಕ್ಕಂಥ ಮ್ಯಾನ್ಯುವಲ್ ನಲ್ಲಿ ಇರ್ತಕ್ಕಂತಹ ಏನು ನಿಯಮಗಳಿದೆ ಆ ನಿಯಮಗಳ ಪ್ರಕಾರ ಏನಿದೆ ಆಚರಣೆಗೆ ಮಾತ್ರ ಅವಕಾಶವನ್ನು ಕೊಡಬೇಕು, ಬೇರೆ ಯಾದ ಆಚರಣೆಗಳಿಗೆ ಅವಕಾಶವನ್ನು ಕೊಡಬಾರ್ದು. ಅಲ್ಲಿ ಚೆನ್ನಕೇಶವ ದೇವಸ್ಥಾನದ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಕಾಜಿಯವರು ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟಂತೆ ನಾವು ಮತ್ತೊಮ್ಮೆ ಆಗ್ರಹಿಸ್ತೀವಿ. ರಘು ಸಕಲೇಶಪುರ ಹಿಂದೂ ಮುಖಂಡ. ದಿನಾಂಕ 10/4/2025ನೇ ತಾರೀಕಿಗೆ ಏನು ಬೇಲೂರಿನ ಐತಿಹಾಸಿಕ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವದಲ್ಲಿ ಬಹಳ ವಿಜೃಂಭಣೆಯಿಂದ ಇಡೀ ದೇಶ ವಿದೇಶಗಳಿಂದ ಅಲ್ಲಿ ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತ ಹೇಳಿ ಏನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಆ ಗಳಿಗೆ ತೇರಿನ ಏನು 10ನೇ ತಾರೀಕು ನಡೆಯುವಂತಹ ಗಳಿಗೆ ತೇರಿನಲ್ಲಿ ಯಾವಾಗಲೂ ಯಾವುದೋ ಒಂದು ವಿಚಾರದಲ್ಲಿ ಮಧ್ಯದಲ್ಲಿ ಅಲ್ಲಿ ಕಾಜಿ ಒಬ್ರು ಬಂದ್ಬಿಟ್ಟು ಕುರಾನ್ ಪಠಣ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿಯನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ರು. ಹಾಗಾಗಿ ಕಳೆದ 3 ವರ್ಷಗಳಿಂದ ನಿರಂತರವಾದಂತಹ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಅಲ್ಲಿ ಕುರಾನ್ ಪಠಣವನ್ನು ಮಾಡಬಾರದು ಅಂತ ಬಿಟ್ಟಂತೆ ದಿನಾಂಕ 10ನೇ ತಾರೀಕು ನಡೆಯುವಂತಹ ಏನು ರಥೋತ್ಸವ ಕಾರ್ಯಕ್ರಮದಲ್ಲಿ
ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಕುರಾನ್ ಪಠಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರದು ಅಂತ ಬಿಟ್ಟು ಅಂತ ಹೇಳಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ. ಹಾಗೆಯೇ ಆ ಮನವಿಯನ್ನು ಇವತ್ತು ಸ್ವೀಕಾರವನ್ನು ಮಾಡಿ ಅದನ್ನ ಏನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಬಿಟ್ಟು ಅಂತ ಹೇಳಿದರೆ, ಹಾಗಾಗಿ ನಾವು ಮತ್ತೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಹ 10ನೇ ತಾರೀಕು ನಡೆಯುವಂತಹ ಆ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಕಾಜಿಯವರಿಗೆ ಕುರಾನ್ ಪಠಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರದು ಅಂತ ಬಿಟ್ಟು ಅಂತ ಹೇಳಿ ಮನವಿಯನ್ನು ಮಾಡ್ತೀವಿ.